ನಮಸ್ಕಾರ ವೀಕ್ಷಕರೇ, ಭಾರತ್ ವೈಬ್ ಚಾನೆಲ್ಗೆ ಸ್ವಾಗತ. ನಾವೀಗ ತಿಳಿಯುತ್ತಿರುವ ವಿಷಯ ಮಹಾಭಾರತದ ಒಂದು ರೋಚಕ ಕಥೆ, ಕರ್ಣನ ದಾನಶೀಲತೆ. ಮಹಾಭಾರತವು ಅನೇಕ ಸಾಹಸ, ತ್ಯಾಗ ಮತ್ತು ನೀತಿಗಳನ್ನೊಳಗೊಂಡ ಮಹಾಕಾವ್ಯ. ಈ ಮಹಾಕಾವ್ಯದ ಅತ್ಯಂತ ಸ್ಪರ್ಶಕಥೆಯೊಂದೆಂದರೆ ಕರ್ಣನ ದಾನಶೀಲತೆ. ಕರ್ಣನ ತ್ಯಾಗ, ವೀರತೆ ಮತ್ತು ಕರ್ತವ್ಯ ಪಾಲನೆ ಸುದೀರ್ಘವಾಗಿ ಮಹಾಭಾರತದಲ್ಲಿ ವರ್ಣಿಸಲ್ಪಟ್ಟಿದೆ. ಈ ಘಟನೆಯು ಕರ್ಣನ ಧರ್ಮನಿಷ್ಠೆ ಮತ್ತು ಅಚಲತೆಯನ್ನು ವಿವರಿಸುತ್ತದೆ. ಕರ್ಣನು ಸೂರ್ಯದೇವನ ಮತ್ತು ಕುಂತಿದೇವಿಯ ಪುತ್ರನಾಗಿದ್ದರೂ ಅವನು ರಾಧಾ ಮತ್ತು ಅಧಿರಥನ ಮಗನಾಗಿ ಬೆಳೆದನು. ಕುಂತಿಯು ತನ್ನ ಮಗನನ್ನು ಬಾಲ್ಯದಲ್ಲಿಯೇ ತ್ಯಜಿಸಿದ್ದರಿಂದ ಕರ್ಣನು ಸುತ್ತಲಿನ ಸಮಾಜದಿಂದ ಸೂತ್ರಪುತ್ರನೆಂದು ಅಪಮಾನಿತನಾಗುತ್ತಾ ಬಂದನು. ಆದರೆ ಈ ಸಮಾಜದ ತಿರಸ್ಕಾರ ಅವನ ಧೈರ್ಯವನ್ನು ಕುಂದಿಸಲಿಲ್ಲ. ಬದಲಿಗೆ ಕರ್ಣನು ಶೂರತೆ ಮತ್ತು ಕೃಪೆಗಾಗಿ ಪ್ರಸಿದ್ಧನಾದನು. ಕರ್ಣನು ತನ್ನ ದಾನಶೀಲತೆಯಿಂದ ಸುಪ್ರಸಿದ್ಧನಾಗಿದ್ದ. ಯಾರು ಏನೇ ಕೇಳಿದರೂ ಅವನು ಅದನ್ನು ತಕ್ಷಣವೇ ದಾನ ಮಾಡುತ್ತಿದ್ದ. ಇಂತಹ ಕರ್ಣನನ್ನು ಕೌರವ ದುರ್ಯೋಧನನು ರಾಜನನ್ನಾಗಿ ಮಾಡಿದ್ದರಿಂದ ಅವನು ಅತಂತ್ರವಾಗಿಯೂ ಭಾಸವಾದನು. ಆದರೆ ಅವನು ಸದಾ ಧರ್ಮವನ್ನು ಅನುಸರಿಸುತ್ತಾ ಬಂದನು. ಕುರುಕ್ಷೇತ್ರ ಯುದ್ಧದ ಪೂರ್ವದಲ್ಲಿ ದೇವೇಂದ್ರನು ಅರ್ಜುನನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಾಹ್ಮಣನ ರೂಪದಲ್ಲಿ ಬಂದು ಕರ್ಣನಿಂದ ಅವನ ಕವಚಕುಂಡಲಗಳನ್ನು ದಾನವಾಗಿ ಬೇಡಿದನು. ಕರ್ಣನು ದೇವೇಂದ್ರನನ್ನು ತಕ್ಷಣವೇ ಗುರುತಿಸಿದರೂ ದಾನವನ್ನು ನಿರಾಕರಿಸಲಿಲ್ಲ. ಅವನಿಗೆ ಗೊತ್ತಿತ್ತು, ತನ್ನ ಕವಚ ಕುಂಡಲವನ್ನು ಒಮ್ಮೆ ಕಳೆದುಕೊಂಡರೆ ಅವನು ಯುದ್ಧದಲ್ಲಿ ಅಸುರಕ್ಷಿತನಾಗುತ್ತಾನೆ. ಆದರೂ ಕರ್ಣನು ದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಿದ್ದ. ಹೀಗಾಗಿ ಅವನು ತನ್ನದೇ ಶರದಿಂದ ತನ್ನ ದೇಹದ ಕವಚವನ್ನು ಕತ್ತರಿಸಿ ಕುಂಡಲ ಸಮೇತ ದೇವೇಂದ್ರನಿಗೆ ದಾನ ಮಾಡಿದನು. ಈ ದಾನಶೀಲತೆಗೆ ಮೋಹಿತನಾದ ದೇವೇಂದ್ರನು ಪ್ರತಿಯಾಗಿ ಕರ್ಣನಿಗೆ ವಿಷ್ಣುವಿನ ಶಕ್ತಿಯೊಂದನ್ನು ದಾನವಾಗಿ ಕೊಟ್ಟನು. ಆದರೆ ಆ ಶಕ್ತಿಯು ಕೇವಲ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಇದರಿಂದ ಕರ್ಣನ ಧರ್ಮಭಾವನೆಯನ್ನು ನೋಡಿ ದೇವತೆಗಳು ಮತ್ತು ಋಷಿಗಳು ಕೂಡ ಅವನನ್ನು ಶ್ಲಾಘಿಸಿದರು. ಈ ಘಟನೆಯು ನಮಗೆ ಮಹತ್ತರ ಪಾಠವನ್ನು ಕಲಿಸುತ್ತದೆ. ನಿಜವಾದ ಧರ್ಮತ್ಯಾಗ ಮತ್ತು ಸತ್ಯತೆಯಲ್ಲಿ ಇದೆ. ಕರ್ಣನು ತನ್ನ ಬದುಕಿನ ಕೊನೆಯ ಕ್ಷಣದವರೆಗೆ ದಾನಧರ್ಮವನ್ನು ಮುಂದುವರಿಸಿದ. ಆತ್ಮಗೌರವ, ಶೂರತೆ ಮತ್ತು ಬಲಿದಾನದ ಪರಕಾಯ ರೂಪವೆಂದರೆ ಕರ್ಣ. ಈ ಕಥೆಯು ಕನ್ನಡಿಯಂತೆ ನಮ್ಮೆದುರು ನಿಂತು ಧರ್ಮಪಾಲನೆ, ಪ್ರಾಮಾಣಿಕತೆ ಮತ್ತು ತ್ಯಾಗದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಹೀಗಾಗಿ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಅತಿ ಮೌಲ್ಯಯುತ ಮತ್ತು ರೋಚಕ. ಧನ್ಯವಾದಗಳು. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.